ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ತೆರಳಿ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಸಂಘಟಿತರಾದ ಪ್ರತಿಭಟನಾಕಾರರು ರಾಜಣ್ಣ ಅವರ ವಜಾ ಖಂಡಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರಾಜಣ್ಣ ಅವರ ಭಾವಚಿತ್ರ ಹಾಗೂ ಸಂಘಟನೆಯ ಬಾವುಟ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ವಾಲ್ಮೀಕಿ ಸಮುದಾಯದ ಮುಖಂಡ ಆರ್ ಅಶೋಕ್ ಕುಮಾರ್ ಮಾತನಾಡಿ, ರಾಜಕೀಯ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ದಲಿತ, ಹಿಂದುಳಿದ, ಬಡವರ ಹಾಗೂ ರೈತಾಪಿ ವರ್ಗಗಳಿಗೆ ರಾಜಣ್ಣ ಅವರ ಕೊಡುಗೆ ಹೆಚ್ಚಿದೆ. ಅಂಬೇಡ್ಕರ್ ಅವರ ಸಂವಿಧಾನ ತತ್ವಗಳಿಗೆ ಅನುಗುಣವಾಗಿ ರಾಜಕೀಯ ಮಾಡಿಕೊಂಡು ಬಂದಿರುವ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಿರುವುದು ವಾಲ್ಮೀಕಿ ಹಾಗೂ ದಲಿತ ಸಮುದಾಯಕ್ಕೆ ಮಾಡಿರುವ ಅನ್ಯಾಯ ಎಂದು ದೂರಿದರು. ರಾಜಣ್ಣ ಅವರು ಕ್ಷಮಿಸಲಾರದ ತಪ್ಪೇನೂ ಮಾಡಿಲ್ಲ, ಆದರೆ ಸಚಿವ ಸ್ಥಾನದಿಂದ ಕೈಬಿಟ್ಟಿರುವುದು ಸರಿಯಲ್ಲ. ರಾಜ್ಯ ಸರ್ಕಾರ ಕೂಡಲೇ ರಾಜಣ್ಣ ಅವರನ್ನು ಮರಳಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ದಲಿತ ಮುಖಂಡ ಎಂಆರ್ ಸತ್ಯನಾರಾಯಣ್ ಮಾತನಾಡಿ, ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ರಾಷ್ಟ್ರಮಟ್ಟದ ಉತ್ತಮ ಹೆಸರು ಮಾಡಿದ್ದರು. ತಮ್ಮ ಆಡಳಿತ ಅವಧಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಆದರೆ ಕೆಲವು ಪಟ್ಟ ಭದ್ರ ಹಿತಾಸಕ್ತಿಗಳು ಅವರ ರಾಜಕೀಯ ಏಳಿಗೆಯನ್ನು ಸಹಿಸದೆ ಷಡ್ಯಂತರ ಮಾಡಿ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಮಾಡಿದ್ದಾರೆ. ಹೈಕಮಾಂಡ್ ಇದರ ಹಿಂದಿನ ಸತ್ಯತೆಯನ್ನು ಅರಿತು ಅವರನ್ನು ಮರಳಿ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕೆಂದು ಒತ್ತಾಯಿಸಿದರು. ಒತ್ತಡಕ್ಕೆ ಮಾಡಿದ ಅಥವಾ ಅವರ ನಾಯಕತ್ವಕ್ಕೆ ಮಾಡಿದ ರಾಜೀನಾಮೆ ತಗೊಂಡಿದ್ದು ದಲಿತ ವರ್ಗದಲ್ಲಿ ನಮಗೆ ತುಂಬಾ ನೋವು ಉಂಟು ಮಾಡಿದಂತ ವಿಚಾರ. ರಾಜಣ್ಣ ಅವರು ನೇರ ನುಡಿ, ದಿಟ್ಟ ನಿರಂತರ ವ್ಯಕ್ತಿ. ಮಾಜಿ ದಿವಂಗತ ಶಾಲಪ್ಪನವರ ರೀತಿ ಮಾತಾಡುವಂತ ಶೈಲಿ ಅವರದ್ದು ಯಾವುದೇ ರೀತಿಯಲ್ಲಿ ಮನಸ್ಸಲ್ಲಿ ಯಾವುದೇ ಇಟ್ಕೊಳ್ದೆ ನೇರವಾಗಿ ಮಾತಾಡಿದಂತ ದಿಟ್ಟ ಮಂತ್ರಿಗಳು ಅವರನ್ನ ಕಾಂಗ್ರೆಸ್ ಸರ್ಕಾರ ಸಂಪುಟದಿಂದ ಕೈಬಿಟ್ಟಿರೋದು ಇಡೀ ಮಾನವ ಕುಲಕ್ಕೇನೆ ಅವಮಾನಕರವಾದಂತ ವಿಚಾರ. ಈ ಒಂದು ಎನ್ ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಇದ್ರೆ ಗೌರಿಬಿದನೂರು ತಾಲೂಕಲ್ಲಿ ನಾವೆಲ್ಲ ಇವತ್ತೇನು ಜಾತ್ಯತೀತ ಸೇರಿದ್ದೀವಿ ಜನ ಎಲ್ಲ ಸೇರಿ ಮತ್ತೆ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮತ್ತು ಕಾಂಗ್ರೆಸ್ ಏನು ಇವಾಗ ಉಸ್ತುವಾರಿದ್ದಾರೆ ಅವರಿಗೆ ಈ ಗೌರಿಬಿದನೂರು ಮೂಲಕ ನಮ್ಮ ಈ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಾನು ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.